ಒಂದು ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಲ್ಲಿ ಮುಸ್ಲಿಮೇತರರು ಯಾಕಿರಬೇಕು? ಸಂವಿಧಾನದಲ್ಲಿ ಯಾವುದೇ ಸರ್ಕಾರಕ್ಕೆ ಒಬ್ಬ ಮನುಷ್ಯನ ಧಾರ್ಮಿಕ ಅನುಸರಣೆಯನ್ನು ಪೊಲೀಸಿಂಗ್ ಮಾಡುವ ಅಧಿಕಾರ ಇಲ್ಲ. ಕಡ್ಡಾಯವಾಗಿ ಇಸ್ಲಾಮನ್ನು ಅನುಸರಣೆ ಮಾಡಿರಬೇಕು ಅನ್ನೋದನ್ನು ಸಾಬೀತು ಮಾಡಬೇಕು ಅಂತ ಹೇಳುತ್ತೆ. ಯಾರ ಮುಂದೆ ಸಾಬೀತು ಮಾಡೋದು? ಹಾಗಾದರೆ ರಿಲಿಜಿಯಸ್ ಪೊಲೀಸಿಂಗ್ ನಡೆಯುತ್ತಾ ಈಗ? ಮೋದಿ ಸರ್ಕಾರ ತಂದಂಥ ಒಂದು ಕೋಮುವಾದಿ ನಿಯಮ ಏನಿದೆ, ಆ ನಿಯಮವನ್ನು ಸಾಂವಿಧಾನಿಕವಾಗಿ ಸುಪ್ರೀಂ ಕೋರ್ಟ್ ಮನ್ನಿಸಿದಂತಾಗಿದೆ. ಇದು ಅತ್ಯಂತ ನಿರಾಶಾದಾಯಕವಾದದ್ದು ಮತ್ತು ಅಸಂವಿಧಾನಿಕವಾದದ್ದು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಬಹುವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತು ತನ್ನ ಮಧ್ಯಂತರ ತೀರ್ಪು ಪ್ರಕಟಿಸಿತು. ಮೋದಿ ಸರ್ಕಾರದ ಒಂದಷ್ಟು ವಿವಾದಾತ್ಮಕ ತಿದ್ದುಪಡಿಗಳಿಗೆ ತಡೆ ನೀಡಿದ ಈ ತೀರ್ಪು ಆರಂಭದಲ್ಲಿ ಅರ್ಜಿದಾರರಿಗೆ ನಿಟ್ಟುಸಿರು ತಂದಿದ್ದೇನೋ ನಿಜ. ಆದರೆ ತೀರ್ಪಿನ ಆಂತರ್ಯದ ಕೆಲವು ಅಂಶಗಳು ಸಾಂವಿಧಾನಿಕ ಮೌಲ್ಯಗಳಿಗೆ ಆತಂಕ ಹುಟ್ಟಿಸುವಂತಿದೆ ಎಂಬ ಅಭಿಪ್ರಾಯ ಈಗ ವ್ಯಕ್ತವಾಗುತ್ತಿದೆ. ಹಾಗಾದ್ರೆ ಈ ತೀರ್ಪನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಖ್ಯಾತ ಚಿಂತಕ ಶಿವಸುಂದರ್ ಅವರು ಸರಳ ಮಾತುಗಳಲ್ಲಿ ಈ ಮಧ್ಯಂತರ ತೀರ್ಪಿನ ಆತಂಕಗಳನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಪ್ರಶ್ನೆ 1, ಮುಸ್ಲಿಮರಲ್ಲದವರು ವಕ್ಫ್ ದಾನ ಮಾಡುವಂತಿಲ್ಲ ಎಂಬ ತಿದ್ದುಪಡಿ ಅಂಶದ ಅಂತರ್ಗತ ಉದ್ದೇಶವೇನು? ವಕ್ಫ್ ಅನ್ನುವಂಥದ್ದು ಯಾರು ಬೇಕಾದರೂ ಮಾಡಬಹುದು. ಹಾಗೂ ವಿಶೇಷವಾಗಿ ನನ್ನ ಆಸ್ತಿಯನ್ನು ನಾನು ವಕ್ಫ್ ಮಾಡ್ತೀನಿ ಅಂತಂದರೆ ನನಗೆ ಸಂವಿಧಾನದ ಆರ್ಟಿಕಲ್ 300 ನನ್ನ ಆಸ್ತಿಯನ್ನು ನಾನು ಹೇಗೆ ಬೇಕಾದರೂ ಬಳಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ನಾನು ಹಿಂದೂ ಆದರೂ, ಮುಸ್ಲಿಂ ಆದರೂ, ಕ್ರಿಸ್ತನಾದರೂ, ನಾನು ಒಬ್ಬ ಹಿಂದೂ ಆಗಿದ್ದು ನನ್ನ ಇಚ್ಛೆಗೆ ಮೇರೆಗೆ ನನ್ನ ಆಸ್ತಿಯನ್ನು ಮುಸ್ಲಿಂ ಧರ್ಮದ ಅನುಸರಣೆಗಾಗಿ ನಾನು ವಕ್ಫ್ ಮಾಡೋದನ್ನು ಸಂವಿಧಾನ ತಡೆಯಲ್ಲ. ಆದರೆ ಮೋದಿ ಸರ್ಕಾರದ ಕಾಯ್ದೆ ಏನು ಮಾಡುತ್ತೆ? ನೀನು ಮುಸ್ಲಿಂ ಅಲ್ಲ ಅಂತಂದರೆ ವಕ್ಫ್ ಮಾಡೋಂಗಿಲ್ಲ ಅಂತ ಹೇಳುತ್ತೆ. ಪ್ರಶ್ನೆ 2, ದಾನ ಮಾಡುವವರು 5 ವರ್ಷ ಕಡ್ಡಾಯವಾಗಿ ಮುಸ್ಲಿಮರಾಗಿರಬೇಕು ಎಂಬ ಸಂಗತಿಯನ್ನ ಹೇಗೆ ಗ್ರಹಿಸಬೇಕಾಗಿತ್ತು? ವಕ್ಫ್ ಮಾಡೋರನ್ನ ವಾಕಿಫ್ ಅಂತಾರೆ. ಈ ವಾಕಿಫ್ 5 ವರ್ಷ ಕಡ್ಡಾಯವಾಗಿ ಇಸ್ಲಾಮನ್ನು ಅನುಸರಣೆ ಮಾಡಿರಬೇಕು ಅನ್ನೋದನ್ನು ಸಾಬೀತು ಮಾಡಬೇಕು ಅಂತ ಹೇಳುತ್ತೆ. ಯಾರ ಮುಂದೆ ಸಾಬೀತು ಮಾಡೋದು? ಹಾಗಾದರೆ ರಿಲಿಜಿಯಸ್ ಪೊಲೀಸಿಂಗ್ ನಡೆಯುತ್ತಾ ಈಗ? ಗಡ್ಡ ಬಿಟ್ಟಿದ್ದಾರಾ? 5 ಹೊತ್ತು ನಮಾಜ್ ಮಾಡ್ತಾರಾ? ರಂಜಾನ್ ಸಮಯದಲ್ಲಿ ಇವರು ಝಕಾತ್ ಕೊಡ್ತಾರಾ? ಇವನ್ನೆಲ್ಲ ಯಾರು ತೀರ್ಮಾನ ಮಾಡ್ತಾರೆ? ಇದು ಸಂವಿಧಾನದಲ್ಲಿ ಯಾವುದೇ ಸರ್ಕಾರಕ್ಕೆ ಒಬ್ಬ ಮನುಷ್ಯನ ಧಾರ್ಮಿಕ ಅನುಸರಣೆಯನ್ನು ಪೊಲೀಸಿಂಗ್ ಮಾಡುವ ಅಧಿಕಾರ ಇಲ್ಲ. ಇದೇನು ಮಾಡುತ್ತೆ? ಅಧಿಕಾರವನ್ನು ಕೊಡುತ್ತೆ. ಸುಪ್ರೀಂ ಕೋರ್ಟು ಮಧ್ಯಂತರ ಆದೇಶದಲ್ಲಿ ಇದು ಅಸಂವಿಧಾನಿಕ ಅಂತ ರದ್ದು ಮಾಡಬೇಕಾಗಿತ್ತು. ಬದಲಿಗೆ ಏನು ಮಾಡಿದೆ ಸುಪ್ರೀಂ ಕೋರ್ಟು? ಈ 5 ವರ್ಷ ಮುಸ್ಲಿಂ ಅನುಸರಣೆ ಮಾಡಿದನ ಅನ್ನುವ ತೀರ್ಮಾನವನ್ನು ರಾಜ್ಯ ಸರ್ಕಾರಗಳು ಕಾನೂನು ಮಾಡುವ ತನಕ ಅದಕ್ಕೆ ತಡೆಯನ್ನು ಒಡ್ಡಿದೆ. ಅರ್ಥ ಏನಾಯಿತು? ರಾಜ್ಯ ಸರ್ಕಾರಗಳು ಕಾನೂನು ಮಾಡಿದ್ರೆ ರಾಜ್ಯ ಸರ್ಕಾರಗಳು ಪೊಲೀಸಿಂಗ್ ಮಾಡ್ಬೋದು ಅಂತಾಯಿತು. ಅಂದರೆ ಪರೋಕ್ಷವಾಗಿ ಮೋದಿ ಸರ್ಕಾರ ಮುಸ್ಲಿಮರ ರಿಲಿಜಿಯಸ್ ಪೊಲೀಸಿಂಗ್ ಮಾಡುವುದಕ್ಕೆ ಏನೊಂದು ಅವಕಾಶವನ್ನು ಕಲ್ಪಿಸಿತ್ತು, ಅದನ್ನು ಪರೋಕ್ಷವಾಗಿ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶವೂ ಕೂಡ ಎತ್ತಿಡಿದಿದೆ. ಇದು ಅತ್ಯಂತ ನಿರಾಶಾದಾಯಕವಾದದ್ದು ಮತ್ತು ಅಸಂವಿಧಾನಿಕವಾದದ್ದು. ಪ್ರಶ್ನೆ 3, ವಕ್ಫ್ ಬೋರ್ಡಿನಲ್ಲಿ ಮುಸ್ಲಿಮರಲ್ಲದವರಿಗೂ ಸದಸ್ಯತ್ವ ನೀಡುವ ವಿಚಾರದಲ್ಲಿ ಈ ತೀರ್ಪಿನ ಗ್ರಹಿಕೆ ಹೇಗೆ ಚರ್ಚಾರ್ಹ? ಆರ್ಟಿಕಲ್ 26ರ ಪ್ರಕಾರ ಯಾವುದೇ ಧಾರ್ಮಿಕ ಸಂಸ್ಥೆಗಳನ್ನು ನಿಯಂತ್ರಣವನ್ನು, ಆಡಳಿತವನ್ನು ಮಾಡುವ ಅಧಿಕಾರ ಆಯಾ ಧರ್ಮೀಯರಿಗೆ ಕೊಡುತ್ತದೆ. ಈಗ ವಕ್ಫ್ ಅನ್ನೋದು ಒಂದು ಮುಸ್ಲಿಂ ಧಾರ್ಮಿಕ ಸಂಸ್ಥೆ. ಈ ಮುಸ್ಲಿಂ ಧಾರ್ಮಿಕ ಸಂಸ್ಥೆಯ ನಿಯಂತ್ರಣವನ್ನು ಮಾಡಬೇಕಾಗಿರೋದು ಮುಸ್ಲಿಮರೇ. 1995ರ ಕಾಯ್ದೆಯ ಪ್ರಕಾರ ಸೆಂಟ್ರಲ್ ವಕ್ಫ್ ಕೌನ್ಸಿಲಲ್ಲಿ ಮತ್ತು ಸ್ಟೇಟ್ ವಕ್ಫ್ ಬೋರ್ಡಲ್ಲಿ ಎರಡಲ್ಲೂ ಕೂಡ ಸದಸ್ಯರು ಮುಸ್ಲಿಮರೇ ಆಗಿರತಕ್ಕದ್ದು. ಮತ್ತು ಸರ್ಕಾರಗಳು CEO ನೇಮಕ ಮಾಡ್ತಾರೆ. ಆ CEO ಕಡ್ಡಾಯವಾಗಿ ಮುಸ್ಲಿಮನಾಗಿರತಕ್ಕದ್ದು ಅಂತ ಒಂದು ಕಾಯ್ದೆ ಇತ್ತು. ಆದರೆ ಮೋದಿ ಸರ್ಕಾರ ತಂದಂಥ ಕಾಯ್ದೆನಲ್ಲಿ ಉದಾಹರಣೆಗೆ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ನಲ್ಲಿ 22 ಜನ ಸದಸ್ಯರಿದ್ದರೆ ಕಡ್ಡಾಯವಾಗಿ 2 ಮುಸ್ಲಿಮೇತರರು ಇರಬೇಕು ಅಂತ ಒಂದು ಹೊಸ ಕಾಯ್ದೆಗೆ ತಿದ್ದುಪಡಿ ತಂದರು. ಎರಡನೇದು, ಉಳಿದವರೆಲ್ಲರೂ ಕೂಡ ಕಡ್ಡಾಯವಾಗಿ ಮುಸ್ಲಿಮರು ಆಗಿರಲೇಬೇಕು ಅನ್ನೋ ನಿಯಮವನ್ನು ಕಿತ್ತಾಕಿದ್ರು. ಅದೇ ರೀತಿ ರಾಜ್ಯದ ವಕ್ಫ್ ಬೋರ್ಡ್ಗಳಲ್ಲಿ 7 ಜನ ಸದಸ್ಯರು, ಅದರಲ್ಲಿ 2 ಮುಸ್ಲಿಮೇತರರು ಇರಬೇಕು ಅಂತ ಮಾಡಿದ್ರು. ಇನ್ನು 5 ಜನ ಕಡ್ಡಾಯವಾಗಿ ಮುಸ್ಲಿಮರೇ ಇರಬೇಕು ಅನ್ನೋ ನಿಯಮವನ್ನು ತೆಗೆದುಹಾಕಿದ್ರು. ಇದೇನಾಯಿತು? 2 ಬಗೆಯ ಸಮಸ್ಯೆಯನ್ನು, ಸಾಂವಿಧಾನಿಕ ಸಮಸ್ಯೆಯನ್ನು ತಂದಿದೆ. ಮೊದಲನೇದು, ಒಂದು ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಲ್ಲಿ ಮುಸ್ಲಿಮೇತರರು ಯಾಕಿರಬೇಕು? ಯಾಕಂದರೆ ಬೇರೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲಿ, ಕ್ರಿಶ್ಚಿಯನ್ ಧಾರ್ಮಿಕ ಸಂಸ್ಥೆಗಳಲ್ಲಿ, ಸಿಖ್ ಧಾರ್ಮಿಕ ಸಂಸ್ಥೆಗಳಲ್ಲಿ, ಅದೇ ರೀತಿ ಸಿಕ್ಕೇತರ, ಕ್ರಿಶ್ಚಿಯನೇತರ, ಹಿಂದೂಯೇತರರು ಇರೋದಿಲ್ವಲ್ಲ. ಎಲ್ಲಿಯ ತನಕ ಅಂತಂದರೆ ಕಾಶಿ ವಿಶ್ವನಾಥನ ದೇವಸ್ಥಾನದ ಪುನರ್ರಚನೆ ಆದಮೇಲೆ ಅದಕ್ಕಾಗಿ ಒಂದು ಬೋರ್ಡ್ ಮಾಡಿದ್ದಾರೆ. ಅದರಲ್ಲಿ ಕ್ಲರ್ಕ್ ಕೂಡ ಹಿಂದೂಯೇತರ ಇರಬಾರ್ದು ಅಂತ ಕಾನೂನಿದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಆ ಟ್ರಸ್ಟ್ ಏನಿದೆ, ಆ ಟ್ರಸ್ಟಲ್ಲಿ ಚಪರಾಸಿ ಕೂಡ ಹಿಂದೂಯೇತರ ಇರಬಾರ್ದು ಅಂತಿದೆ.
ಹಾಗಿದ್ದ ಪಕ್ಷದಲ್ಲಿ ಒಂದು ಮುಸ್ಲಿಂ ಧರ್ಮದ ನಿಯಂತ್ರಣ, ಒಂದು ಸಂಸ್ಥೆಯನ್ನು ನಿಯಂತ್ರಣ ಮಾಡುವ ಉನ್ನತ ಸಂಸ್ಥೆಗಳಲ್ಲಿ ಮುಸ್ಲಿಮೇತರರು ಇರಬೇಕು ಅನ್ನೋದು ಮುಸ್ಲಿಂ ಆಗಿರುವ ಕಾರಣಕ್ಕಾಗಿ ಮಾಡ್ತಿರುವ ಧಾರ್ಮಿಕ ತಾರತಮ್ಯ ಆಗುತ್ತೆ. ಆರ್ಟಿಕಲ್ 15ರ ಉಲ್ಲಂಘನೆ ಆಗುತ್ತೆ. ಇದು ಎದ್ದು ಕಾಣುತ್ತೆ. ಸೊ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶದಲ್ಲಿ ಎಷ್ಟು ನಿಚ್ಚಳವಾಗಿ ಕಾಣುವಂತಹ ಸಾಂವಿಧಾನಿಕ ಉಲ್ಲಂಘನೆ ಬಂದಾಗ ಅವರು ಇದನ್ನು ರದ್ದು ಮಾಡಬೇಕಾಗಿತ್ತು. ಬದಲಿಗೆ ಏನು ಮಾಡಿದ್ದಾರೆ, ಸೆಂಟ್ರಲ್ ವಕ್ಫ್ ಕೌನ್ಸಿಲ್ನಲ್ಲಿ 4 ಜನರಿಗಿಂತ ಹೆಚ್ಚು ಮುಸ್ಲಿಮೇತರರು ಇರಬಾರ್ದು ಮತ್ತು ರಾಜ್ಯದ ವಕ್ಫ್ ಬೋರ್ಡ್ನಲ್ಲಿ 3 ಜನಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರಬಾರ್ದು ಅಂತ ಕಾನೂನನ್ನು ಒಂದು ತಿದ್ದುಪಡಿಯನ್ನು ಮಾಡಿ ಪರೋಕ್ಷವಾಗಿ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಲ್ಲಿ ಮುಸ್ಲಿಮೇತರರು ಇರಬಹುದು ಅನ್ನುವಂತಹ ತಾರತಮ್ಯಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ. ಅಂದರೆ ಮೋದಿ ಸರ್ಕಾರ ತಂದಂಥ ಒಂದು ಕೋಮುವಾದಿ ನಿಯಮ ಏನಿದೆ ಅದಕ್ಕೆ ಪರೋಕ್ಷವಾಗಿ ಆ ನಿಯಮವನ್ನು ಸಾಂವಿಧಾನಿಕವಾಗಿ ಸುಪ್ರೀಂ ಕೋರ್ಟ್ ಮನ್ನಿಸಿದಂತಾಗಿದೆ. ಇದು ಅತ್ಯಂತ ನಿರಾಶಾದಾಯಕ ಮತ್ತು ಆತಂಕಕಾರಿಯದ್ದಾಗಿದೆ. ಪ್ರಶ್ನೆ 4, ವಕ್ಫ್ ಆಸ್ತಿಗಳ ನೋಂದಣಿ ತಿದ್ದುಪಡಿ ಸಂಗತಿಯನ್ನು ಇನ್ನಷ್ಟು ಆಳಕ್ಕಿಳಿದು ಅರ್ಥ ಮಾಡಿಕೊಳ್ಳಬೇಕಿತ್ತೆ. ವಕ್ಫ್ ಬೋರ್ಡ್ಗಳಲ್ಲಿ ಈಗ ವಕ್ಫ್ ಯಾರಾದರೂ ಮಾಡಿದಾಗ ವಕ್ಫ್ನ ರಿಜಿಸ್ಟರ್ ಮಾಡ್ತಾರೆ. ವಕ್ಫು ಮೊನ್ನೆಯಿಂದ ಆಗ್ತಿರೋದಲ್ಲ. ಇನ್ಫ್ಯಾಕ್ಟ್ 800-900 ವರ್ಷದಿಂದಲೂ ಕೂಡ ಮೌಖಿಕವಾಗಿ ವಕ್ಫುಗಳನ್ನು ಮಾಡಲಾಗ್ತಾ ಇದೆ. ಮೌಖಿಕವಾಗಿ ವಕ್ಫ್ಗಳು ವಕ್ಫ್ ಬೈ ಯೂಸರ್ ಅಂತ ಕರೀತಾರೆ. ಅದಕ್ಕೇನು ದಾಖಲೆ ಇರೋದಿಲ್ಲ. 600-800 ವರ್ಷದ ಹಿಂದಿನ ಮಸೀದಿಗಳು, ಮದ್ರಸಾಗಳು ಎಲ್ಲವೂ ಕೂಡ ಯಾರೋ ಕೊಟ್ಟಂಥ ದೇಣಿಗೆಗಳು. ಯಾರು ಕೊಟ್ಟರು, ಯಾವತ್ತು ಕೊಟ್ಟರು ಅಂತಂದ್ಬಿಟ್ಟು ಅದಕ್ಕೇನು ದಾಖಲೆ ಇರೋದಿಲ್ಲ. ಅನೂಚಾನವಾಗಿ ಏನು ಬಳಕೆ ಆಗ್ತಾ ಬರ್ತಾ ಇದೆ, ಬಳಕೆಯ ಭಾಗವಾಗಿ ಅದು ವಕ್ಫ್ ಆಗಿ ಮುಂದುವರೆದಿದೆ. ವಕ್ಫ್ ಬೈ ಯೂಸರ್ ಅಂತ ಹೇಳುವುದು ಅದನ್ನೇ. ಇದನ್ನು ತಡೆಯುವುದಕ್ಕೆ, ಅಂದರೆ ಉದಾಹರಣೆಗೆ ನಮ್ಮ ದೇಶದಲ್ಲಿ ಇವತ್ತು 8 ಲಕ್ಷದಷ್ಟು ವಕ್ಫ್ ಆಸ್ತಿಪಾಸ್ತಿಗಳಿದ್ದರೆ ಸುಮಾರು 4.5 ಲಕ್ಷದಷ್ಟು ಆಸ್ತಿಪಾಸ್ತಿಗಳು ವಕ್ಫ್ ಬೈ ಯೂಸರ್. ಇದಕ್ಕೆ ದಾಖಲೆಗಳು ಒದಗಿಸೋದು ಕಷ್ಟ. ಮೋದಿ ಸರ್ಕಾರ ಇದನ್ನು ಬಳಸ್ಕೊಂಡು ಏನು ಮಾಡಿದೆ, ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡೋ ಸಮಸ್ಯೆ ಅಲ್ಲ, ರಿಜಿಸ್ಟ್ರೇಷನ್ನ ಮಾಡಬೇಕಾದ್ರೆ ಯಾರು ಯಾವಾಗ ಈ ವಕ್ಫನ್ನು ಮಾಡಿದ್ರು ಅನ್ನೋದನ್ನು ಕಡ್ಡಾಯವಾಗಿ ಅದರ ಮ್ಯಾನೇಜರ್ ಮುತುವಲ್ಲಿ ದಾಖಲೆ ಮಾಡಬೇಕು. ದಾಖಲೆ ಮಾಡಲಿಲ್ಲ ಅಂದರೆ ಮುತುವಲ್ಲಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದರೆ, ಯಾರು ಯಾವಾಗ ಮಾಡಿದರು ಅಂತ ಪ್ರತಿಯೊಂದು ವಕ್ಫ್ಗೂ ಕೂಡ ನೀವು ದಾಖಲೆಗಳನ್ನು ಕೊಡಲಿಲ್ಲ ಅಂದರೆ ಅದು ವಕ್ಫ್ ಸ್ಥಾನವನ್ನು ಕಳ್ಕೊಳ್ಳುತ್ತೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟು ಯಾವುದೇ ರೀತಿಯ ಪರಿಗಣನೆ ಮಾಡಿಲ್ಲ. 1995ರಲ್ಲಿ ರಿಜಿಸ್ಟ್ರೇಷನ್ ಇತ್ತು, ಅದು ಮುಂದುವರಿಬೋದು ಅಂತ ಮಾಡಿದ್ದಾರೆ. ಪ್ರಶ್ನೆ 5, ಹಾಗಾದ್ರೆ ಈ ಇಡೀ ಮಧ್ಯಂತರ ತೀರ್ಪಿನಲ್ಲಿ ಸಮಾಧಾನಕರ ಸಂಗತಿ ಎನ್ನುವುದು ಯಾವುದೂ ಇಲ್ಲವೇ? ಒಂದೇ ಒಂದು ಇದರಲ್ಲಿ ಕೊಟ್ಟಿರುವ ಅಲ್ಪ ಪರಿಹಾರ ಏನಪ್ಪ ಅಂತಂದರೆ, ಮೋದಿ ಸರ್ಕಾರ ತಂದ ಕಾಯ್ದೆನಲ್ಲಿ ಸರ್ಕಾರಕ್ಕೂ ವಕ್ಫ್ ಬೋರ್ಡ್ಗೂ ತಗದೇ ಇದ್ದರೆ, ಒಂದು ಜಮೀನು ಸರ್ಕಾರಕ್ಕೆ ಸೇರಿದ್ದು ಅಂತ ಸರ್ಕಾರ, ಇಲ್ಲ ವಕ್ಫ್ಗೆ ಸೇರಿದ್ದು ಅಂತ ವಕ್ಫ್ ಬೋರ್ಡು ತಗಾದೆನಲ್ಲಿ ಮಾಡಿದರೆ, ಮೋದಿ ಸರ್ಕಾರ ತಂದಿದ್ದ ಕಾಯ್ದೆ ಏನಿತ್ತಪ್ಪ ಅಂತಂದರೆ, ಸರ್ಕಾರಿ ಅಧಿಕಾರವೇ ಅದರ ಬಗ್ಗೆ ತೀರ್ಮಾನ ಮಾಡ್ಬೋದು. ಸರ್ಕಾರಿ ಅಧಿಕಾರಿ ಅದನ್ನು ತೀರ್ಮಾನ ಮಾಡಿದ್ರೆ ನಿಮ್ಮ ರೆವಿನ್ಯೂ ದಾಖಲೆಗಳಲ್ಲಿ ಅದನ್ನು ಬದಲಾಯಿಸಲೂಬಹುದು ಅಂತಿತ್ತು. ಅದಕ್ಕೆ ತಡೆಯನ್ನು ಒಡ್ಡಿದ್ದಾರೆ. ಅದೊಂದೇ ಇದರಲ್ಲಿ ಸಿಕ್ಕಿರುವ ಪರಿಹಾರ. ಯಾಕಂತಂದರೆ ತನ್ನ ಬಗ್ಗೆ ಬಂದಿರುವಂತಹ ಆರೋಪವನ್ನು ತಾನೇ ತೀರ್ಮಾನ ಮಾಡುವಂಥದ್ದು ಡಿವಿಷನ್ ಆಫ್ ಪವರ್ ಅಂತ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿದೆ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗದ್ದು, ಆ ಡಿವಿಷನ್ ಆಫ್ ಪವರ್ಸ್ಗೆ ಉಲ್ಲಂಘನೆ ಆಗುತ್ತೆ ಎನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಅದರಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಆ ಅಲ್ಪ ಪರಿಹಾರವನ್ನು ಬಿಟ್ಟರೆ ಅಪಾರವಾದಂಥ ಆತಂಕ ಮತ್ತು ಅಪಾರವಾದಂಥ ಸಂವಿಧಾನ ಬಾಹಿರವಾದಂಥ ಕೋಮುವಾದಿ ನಿಯಮಗಳಿಗೆ ಈ ಮಧ್ಯಂತರ ಆದೇಶವೂ ಕೂಡ ಪರೋಕ್ಷವಾಗಿ ಮನ್ನಣೆ ನೀಡಿದಂತಾಗಿದೆ. ಇದಿನ್ನೂ ಮಧ್ಯಂತರ ಆದೇಶ. ಈ ಮಧ್ಯಂತರ ಆದೇಶ, ಇದರ ಈ ಎಲ್ಲ ಅಂಶಗಳು ಮತ್ತು ಇದರ ಸಾಂವಿಧಾನಿಕತೆಗಳು ಕೋರ್ಟಿನಲ್ಲಿ ಚರ್ಚೆಗೆ ಬರುತ್ತೆ. ಕೋರ್ಟಿನಲ್ಲಿ ನೊಂದವರು ಹೇಳುವುದು ಕೋರ್ಟ್ಗಳ ಕಿವಿಗೆ ಬೀಳಬೇಕು ಅಂತಂದರೆ ಬೀದಿನಲ್ಲೂ ಕೂಡ ಬಲವಾಗಿ ಇದರ ಬಗ್ಗೆ ಧ್ವನಿ ಮಾಡುವ ಅತ್ಯಗತ್ಯವಿರುತ್ತದೆ.